ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ, ಏನಾದರೂ ತಿಂತೀಯಾ? ಬಿಡಿ ಹೋಗೋಣ. ಏಯ್ ಓಕೆ, ಏನಾದ್ರು ತಿಂತೀಯಾ ಅಂತ ಕೇಳಿದೆ, ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ ಕಣ. ಎಷ್ಟು ಸೊರವಾಗಿದೆ ನೋಡು. ನಿಮ್ಮ ಮಗು ಅಪ್ಪ ಅಮ್ಮ ಇದಾರಲ್ಲ, ಕಟ್ಟುಕರು ಕಣ, ಮನುಷ್ಯರೇ ಅಲ್ಲ. ಇಂಥವ್ರಿಗೆ ಮದುವೆ ಮಕ್ಕಳು ಎಲ್ಲ ಯಾಕೆ ಹೋಗ್ಬೇಕು? ಅಪ್ಪ ಅಮ್ಮನ ಹೆಸರು ಕಳಂಕ. ಅವರು ಅವ್ರಿಗಿಂತ ಪ್ರಾಣಿಗಳೇ ಎಷ್ಟೋ ವಾಸಿ ಕಣ. ಮರಿ ಇದ್ರೆ ಸುತ್ತಮುತ್ತ ಯಾರನ್ನೂ ಬರಕ್ ಬಿಡಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೆ, ಅಪಾಯ ಅಂತಾದ್ರೆ ಫೈಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ನೋಡು, ಇಂಥ ಪುಟ್ಟ ಮಗುನ್ ಬಿಟ್ಟು ಹೋಗಿದಾರಲ್ಲ, ಅವ್ರ ಮನ್ಸಾದ್ರೆ ಹೇಗೋ ಬರುತ್ತೆ. ಬಿಳಿಯ, ನೀನು ಒಂದು ಮಗುನ ಕಳ್ಕೊಂಡಿದ್ಯಲ್ಲ, ಕಳ್ಕೊಳ್ಳೋ ನೋವೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ, ಇಷ್ಟೊಂದು ಮರಗ್ತಾ ಇದೆಯಾ. ಆದರೆ ನಿನ್ನ ಥರನೇ ಇರಬೇಕಲ್ಲ ಎಲ್ಲರೂ. ಏಯ್, ಪ್ರಪಂಚ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಆಗಿಬಿಟ್ಟಿದೆ ಕಣ. ಪ್ಲಾಸ್ಟಿಕ್ ಹೂವಿನ ಥರ ನೋಡೋಕೆ ಮಾತ್ರ ತಳುಕು ಬಳುಕು, ಭಾವನೆಗಳು ಸತ್ತೋಗಿದೆ ಕಣ. ಅದು ಏನೇ ಇರಲಿ ಆನಂದ, ಮೋಹ ಅಂತ ಒಂದು ಇರ್ಬೇಕಲ್ವೇನ. ಅವರು ಬೇರೆಯವ್ರ ಹತ್ರ ಹೇಗಾದ್ರೂ ನಡ್ಕೊಳ್ಳಿ, ಯಾರನ್ನ ಹೇಗೆ ಬೇಕಾದ್ರೂ ಟ್ರೀಟ್ ಮಾಡಲಿ, ಸ್ವಂತ ತಾವು ಹೆತ್ತ ಮಗು ಅದಕ್ಕೆ ಹೀಗೆ ಮಾಡೋದ? ಅವ್ರು ಏನಾದ್ರೂ ನನಗೆ ಸಿಕ್ಕಿದ್ರೆ ಸೆಂಟ್ರ್ ರೋಡಲ್ಲಿ ಚರ್ಮ ಸುಲ್ದು ಬಿಡ್ತೀನಿ ಕಣ. ಅಷ್ಟು ಕೋಪ ಬರ್ತದೆ ನನಗೆ. ನೋಡ ಆ ಮಗು ಮುಖ ನೋಡೋ, ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡೋ. ಅದಕ್ಕೆ ತನ್ನ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ, ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿದೆ. ಅದ್ರ ಏಜ್ ನೋಡೋ, ತನ್ನನ್ನ ತಾನು ಮ್ಯಾನೇಜ್ ಮಾಡ್ಕೊಳಕ್ಕಾಗಲ್ಲ ಅಂತ ಪುಟ್ಟು ವಯಸ್ಸು. ಈ ವಯಸ್ಸಲ್ಲಿ ಬಿಟ್ಟು ಹೋಗಿದಾರಲ್ಲ. ನಾವು ಬಹಳ ಅದ್ಭುತವಾದ ಸಮಾಜದಲ್ಲಿ ಬದುಕ್ತಾ ಇದೀವಪ್ಪ. ಆ ಸುತ್ತಮುತ್ತ ಇರೋರ್ಗೆ ಯಾರಿಗೂ ಮನುಷ್ಯತ್ವನೇ ಇಲ್ಲ ಕಣೋ, ಯಾರು ಸಹಾಯಕ್ಕೆ ಬರಲ್ಲ ಅಂತಾರೆ. ಎಂಥವ್ರ ಮಧ್ಯೆ ಬದುಕ್ತಾ ಇದೀವ, ಭಯ ಆಗತ್ ಕಣೋ. ಗೆಳೆಯ, ನೀನು ಓವರ್ ಎಮೋಷನಲ್ ಆಗ್ತಾ ಇದೀಯಾ. ರೇ, ಪ್ರಪಂಚದಲ್ಲಿ ಒಳ್ಳೆಯವರು ಎಷ್ಟು ಜನ ಇದ್ದಾರೋ, ಕೆಟ್ಟವರು ಅಷ್ಟೇ ಜನ ಇದ್ದಾರೆ. ಏನ್ ಮಾಡೋಕ್ಕಾಗಲ್ಲ, ಅವ್ರಗಳ ಮಧ್ಯೆ ಬದುಕಲೇಬೇಕು. ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಮಗುಗೇನೊಂದು ವ್ಯವಸ್ಥೆ ಮಾಡಿದ್ರಾಯ್ತು. ಬಾ. ಸರಿ ಸರ್, ಮಗುನ ಇಲ್ಲೇ ಬಿಡಿ, ನಾವು ನೋಡ್ಕೊತೀವಿ. ಇಲ್ಲೇನು ಸಮಸ್ಯೆ ಇಲ್ಲ. ಓಕೆ. ಕಾಳಿದಾಸ್, ಮಗುನ ಕರ್ಕೊಂಡು ಹೋಗಿ. ಪುಟಿ, ನೀನು ಇವತ್ತು ಇಲ್ಲೇ ಇವ್ರ ಜೊತೆಗೆ ಇರ್ಬೇಕಮ್ಮ. ನಾಳೆ ಬೆಳಗ್ಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀವಿ, ಆಯ್ತಾ? ಹಠ ಮಾಡಬಾರ್ದು, ಜಾಣೆ ಅಲ್ವಾ? ಕರ್ಕೊಂಡು ಹೋಗಿ ಸರ್. ನೋಡು, ಹೇಳಿದ ಮಾತು ಕೇಳಬೇಕು, ಹಠ ಮಾಡಬಾರ್ದು ಅಂದೆ ಅಲ್ವಾ? ನಾಳೆ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀವಿ. ನೋಡು, ಇಲ್ಲಿ ಇರ್ಲಿಲ್ಲ ಅಂದ್ರೆ ನಿನ್ನ ಪೊಲೀಸರು ಬಂದು ಎಳ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗ್ಬಾರ್ದಲ್ವ ಮನೆ? ಪುಟ, ನಾಳೆ ಬಂದು ಕರ್ಕೊಂಡು ಹೋಗ್ತೀವಿ, ಪ್ರಾಮಿಸ್. ಇವತ್ತೊಂದು ದಿವಸ ಇಲ್ಲೇ ಇದ್ಬಿಡು. ಬೇಡ ಬಿಡಿ ಸರ್, ಅವಳಿಗಿಷ್ಟ ಇಲ್ಲ ಅಂದಮೇಲೆ ಫೋರ್ಸ್ ಮಾಡಬೇಡಿ. ಅದು ಮಗು ಮನಸ್ಸಿನ ಮೇಲೆ ಬೇರೆ ರೀತಿ ಪರಿಣಾಮ ಬೀರುತ್ತೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ರೂಲ್ಸ್ಗಿಂತ ಇದು ತುಂಬಾನೇ ಮುಖ್ಯ. ಮತ್ತೆ ಏನ್ ಮಾಡೋದು ಮೇಡಮ್? ಮಗು ತುಂಬಾ ಭಯದಲ್ಲಿದೆ. ಹೇಗೋ ನಿಮ್ ಜೊತೆ ಕಂಫರ್ಟಬಲ್ ಆಗಿದ್ದಾಳೆ. ನಾಳೆ ಹೇಗೂ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಇವತ್ತು ನಿಮ್ ಜೊತೆನೆ ಕರ್ಕೊಂಡು ಹೋಗಿ. ನನ್ನ ಜೊತೆ ಬರ್ತೀಯಾ? ನಮ್ಮನೆಗೆ ಹೋಗೋಣವಾ? ಎಲ್ಲೋಗ್ತಾ ಇದ್ದಾಳೆ ಅವಳು?
ಬಿಳಿಯ ಸೀದಾ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಟ್ಲು ಕಣ. ನೋಡಿದ್ರಾ, ಆ ಮಗುಗೆ ನಿಮ್ಮ ಜೊತೆ ಇರೋದೇ ಇಷ್ಟ. ಇವತ್ತೊಂದಿನ ಅಲ್ವಾ, ನೀವೇ ಹೇಗಾದರೂ ಮ್ಯಾನೇಜ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಬಿಳಿಯ ಅವಳ ಮನೆಗೆ ನಾನೇ ಕರ್ಕೊಂಡು ಹೋಗ್ತೀನಿ ಬಿಡು. ಅಪರ್ಣ ಅಮ್ಮ ಇದ್ದಾರಲ್ಲ, ನೋಡ್ಕೋತೀವಿ. ಬೇಡ ಕಣ, ನಿನ್ಗೆ ಯಾಕೆ ಸುಮ್ಮನೆ ತೊಂದರೆ? ಅವಳ ಬಿಹೇವಿಯರ್ ನೋಡ್ತಾ ಇದ್ರೆ ಅವಳು ಬೇರೆ ಯಾರ ಜೊತೆಗೂ ಕಂಫರ್ಟಬಲ್ ಆಗಿರಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇವತ್ತೊಂದು ದಿವಸ ತಾನೇ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲೇ ಇಲ್ಲ ಅಂದರೆ ನಾನೇ ಕರ್ಕೊಂಬರ್ತೀನಿ. ಸರಿ. ಪಾಪ ಮೊದಲೇನಾದರೂ ತಿನ್ನ ಕೊಡ್ಸೋಣ. ನೋಡಿ, ಪುಟಿ, ನನ್ನ ಹೆಸರು ಆನಂದ್ ಅಂತ. ನಿನ್ನ ಹೆಸರೇನು? ಬೊಂಬೆ ಕಂಡ್ರೆ ತುಂಬಾ ಇಷ್ಟನಾ? ಇಷ್ಟು ಚೆನ್ನಾಗಿದೆ ಪುಟಿ, ಐಸ್ ಕ್ರೀಮ್ ತಂದ್ಕೊಳ್ಳ? ಐಸ್ ಕ್ರೀಮ್ ತಿಂತ್ಯಾ? ಚಾಕ್ಲೇಟ್ ಏನ್ ಬೇಕು ಹೇಳ್ಕಂದ, ಕೊಡಿಸ್ತೀನಿ. ಪುಟಿ, ಏನ್ ಏನೋ ಇದು? ಆಗ್ಲಿಂದ ಮಾತಾಡಿ ನನ್ನ ಬಾಯಿ ಒಣಗೋಯ್ತು. ಇವಳಂತೂ ಯಾವುದಕ್ಕೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಏನಕ್ಕೆ ಹಿಂಗಿದ್ದಾಳೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ಕಣೋ. ಬೆಳಗ್ಗೆಯಿಂದ ಹಿಂಗೆ ಇದ್ದಾಳೆ. ಈಗ ಅವಳಿಗೆ ಶಕ್ತಿ ಇಲ್ಲ, ಅದಕ್ಕೆ ನಾನು ಅವಳಿಗೆ ಎಂತ ತಿಂಡಿ ತಂದಿದ್ದೀನಿ, ತಿಂದ ತಕ್ಷಣ ಎನರ್ಜಿ ಬರುತ್ತೆ, ಅವಾಗ ಮಾತಾಡ್ತಾಳೆ ಅಲ್ವಾ ಬಿಟ್ಟ? ಅದಕ್ಕೆ ಅವಳಿಗೆ ಅಂತ ಏನು ಆಹಾ ಬಿಸಿ ಬಿಸಿ ಇಡ್ಲಿ, ಉದ್ದಿನ ವಡೆ. ತಗೋಬಿಟ್ಟ ತಿನ್, ತಗೋಬಿಟ್ಟ. ನಾನೇ ತಿನ್ನಿಸ್ಲಾ? ಅದು ಕರೆಕ್ಟ್, ನಾನೇ ತಿನ್ನಿಸ್ತೀನಿ. ತಗೋಬಿಟ್ಟ. ಚಟ್ನಿ ಹಾಕ್ಲಾ? ಸ್ವಲ್ಪ ತಿನ್ನು. ತಗೋ. ಇಡ್ಲಿ ಬೇಡವಾ? ಬೇರೆ ಏನಾದ್ರು ತಂದ್ಕೊಡ್ಲಾ? ಜ್ಯೂಸ್ ಕುಡಿತ್ಯಾ? ಹಾಲು ತಂದ್ಕೊಡ್ಲಾ? ಏನ್ ಬೇಕು ಕೇಳ್ಬಿಟ್ಟ, ತಂದ್ಕೊಡ್ತೀನಿ. ಯಾಕಿಷ್ಟೊಂದು ಹಠ ಮಾಡ್ತಾ ಇದೀಯಾ? ಎಷ್ಟೊತ್ತು ಅಂತ ಹಸ್ಕೊಂಡಿರ್ತೀಯ ಪುಟ್ಟ, ಸ್ವಲ್ಪ ಏನಾದ್ರು ತಿನ್ನು. ತಗೋ. ಅಮೃತಧಾರೆ, ನನ್ನ ಅಮೃತಧಾರೆ.